ಬಿಗ್ ಬಾಸಲ್ಲಿ ಟಾಸ್ಕ್ಗಳೇ ಇಲ್ಲ ಅಂತ ಅಂದ್ಕೊತಾ ಇದ್ವಿ. ಲಾಸ್ಟ್ ಆಗ್ತಾ ಆಗ್ತಾ ಇವಾಗ ಟಾಸ್ಕ್ ಕೊಡ್ತಾ ಇದ್ದಾರೆ. ಫಸ್ಟ್ ಟಾಸ್ಕು ಧ್ರುವಂತು ಗಿಲ್ಲಿ ಆಟ ಆಡಿದ್ರು. ಅದರಲ್ಲಿ ಗಿಲ್ಲಿ ಒಂದು ಬಾಲಿಂದ ಸೋತು ಧ್ರುವಂತ್ ಗೆದ್ದ. ಗಿಲ್ಲಿನ ಹೊರಗಡೆ ಹಾಕಿದ್ರು. ರಘು ಟೀಮು ಧ್ರುವಂತ್ ಟೀಮು ಅವರಿಬ್ಬರು ಟೀಮು ಟಾಸ್ಕ್ ಆಡಿದ್ರು. ನಿನ್ನೆ ಧ್ರುವಂತ್ ಟೀಮ್ ಗೆದ್ದು ರಘು ಟೀಮಿಂದ ರಕ್ಷಿತನ ಆಚೆ ಹಾಕಿದ್ರು. ಇವಾಗ ರಘು ರಾಶಿಕಾ ಆಡ್ತಿದ್ದಾರೆ. ಇನ್ನೊಂದು ಟೀಮು ಅಶ್ವಿನಿ ಧ್ರುವಂತ್ ಆಟ ಆಡ್ತಿದ್ದಾರೆ. ಅದರಲ್ಲಿ ಹಿಂದೆ ಕಟ್ಟಿದ್ದಾರೆ, ಮುಂದೆ ಒಂದು ಪೋಲ್ ಐತೆ, ಅದನ್ನು ಹಿಡ್ಕೊಂಡು ಇವ್ರನ್ನ ಬ್ಯಾಲೆನ್ಸಾಗಿ ನಿಂತ್ಕೊಬೇಕು. ಮತ್ತು ಆಪೋಸಿಟ್ ಟೀಮ್ ಅವರು ಇವ್ರಿಗೆ ನೀರು ಹಾಕ್ತಾರೆ, ಇವ್ರಿಗೆ ಆಟದಿಂದ ಹೊರ್ಗೆ ಬರಬೇಕು ಅಂತ. ಆ ಟಾಸ್ಕ್ ಆಡಬೇಕಾದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು. ಅದ್ಬಿಟ್ಟು ಅಶ್ವಿನಿ ಹಾಯ್ ರಾಶಿಕಾ ಹೆಂಗಿದ್ಯಾ ಅಂತ ಪಾಪ ಕೇಳ್ತಿದ್ದಾರೆ. ಅದು ಕೇಳಲಿ ಒಳ್ಳೇದೇ, ಅದರಲ್ಲಿ ಕೇಳಿದ್ರೆ ಒಳ್ಳೇದೇ. ರಾಶಿಕಾಗೂ ಅಶ್ವಿನಿಗೆ ಮೊದಲೇ ಆಗಲ್ಲ. ಅವಳು ಯಾವ ರೀತಿ ಕೇಳ್ತಾವಳೆ ಅಂದ್ಬಿಟ್ಟು ಗೊತ್ತಾಗತ್ತಲ್ವ. ಆ ಗಿಲ್ಲಿ ಅಂತೂ ಸುಮ್ಮನೆ ಇರಲ್ಲ, ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಆ ಗಿಲ್ಲಿ ಏನು ಆರೋಗ್ಯ ವಿಚಾರಿಸ್ತಾ ಇದ್ದೀರಾ ಅಂದ್ಬಿಟ್ಟು ಅಲ್ಲಿಂದ ಕೂತ್ಕೊಂಡು ಕೌಂಟ್ರ್ ಕೊಡ್ತಾವನೆ. ಅದರಲ್ಲಿ ಅಶ್ವಿನಿ ಬಾಯಲ್ಲಿ ಆಟದ್ದು ಬರದಲ್ಲಿ ಯಾವ ವ್ಯಕ್ತಿತ್ವನೂ ಕೆಳಗಡೆ ಇರಬಾರ್ದು ಅಂತ ಹೇಳ್ತಾವಳೆ. ಹೇಳೋದು ಒಳ್ಳೇದೇ, ಅಂದರೆ ಅದು ಅಶ್ವಿನಿ ಬಾಯಿಂದ ಬರುತ್ತೆ ಅಂದರೆ ಸ್ವಲ್ಪ ಆಶ್ಚರ್ಯ ಪಡೋ ಅಂಥ ಇದು. ಅದಕ್ಕೆ ರಕ್ಷಿತ ಫಸ್ಟಿಂದ ಅದನ್ನೇ ಮಾಡ್ಕೊಂಡ್ಬಿಟ್ಟು ಇವಾಗ ಈ ನಿಮ್ಮ ಬಾಯಲ್ಲಿ ಇಂಥ ಮಾತಾ ಅಂತ ಕೌಂಟ್ರ್ ಕೊಡ್ತಾ ಇದ್ದಾಳೆ. ಟಾಸ್ಕ್ ಆಡಬೇಕಂದ್ರೆ ಸುಮ್ಮನೆ ಆಡಬೇಕು, ಗೆಲ್ಲೋದ್ರ ಕಡೆ ನೋಡಬೇಕು. ಅದನ್ನು ಬಿಟ್ಬಿಟ್ಟು ಒಳ್ಳೊಳಾಗೋದಕ್ಕೆ ಐ ಆಮ್ ರಿಯಲಿ ಸಾರಿ, ನನ್ನ ವ್ಯಕ್ತಿತ್ವ ಅದಲ್ಲ. ಅದರಲ್ಲಿ ಅಶ್ವಿನಿ ಸುಮ್ಮನೆ ಟಾಸ್ಕ್ ಆಡಿಬಿಡ್ಬೇಕು, ನಾನು ಒಳ್ಳೆಯವಳು ಅಂತ ತೋರಿಸ್ಕೊಳಕ್ಕೆ ಹೋಗಬಾರ್ದು. ಅದು ಮೊದಲಿಂದ ಇದ್ದಿದ್ರೆ ಅವ್ರ ಬಾಯಿಂದ ಬರೋಷ್ಟೇ ಬೇಕಾಗಿಲ್ಲ, ಅದು ನೋಡೋರಿಗೆ ಗೊತ್ತಾಗ್ಬಿಡತ್ತೆ. ಅದು ಬಿಟ್ಟು ನನ್ನ ವ್ಯಕ್ತಿತ್ವ ಅದಲ್ಲ, ಐ ಆಮ್ ಸಾರಿ ಅಂದ್ಬಿಟ್ಟು ಏನಕ್ಕೆ ಟಾಸ್ಕ್ ಆಡ್ತಾವಳೆ, ನೋಡೋರ ಕಣ್ಗೂ ಹೆಂಗೆ ಕಾಣಿಸಲ್ಲ. ಅದರಲ್ಲಿ ರಾಶಿಕಾನು ಹೇಳ್ತಾವಳೆ, ನೀವು ಒಳ್ಳೆಯವರಂತೂ ಆಗಲ್ಲ, ಹಂಗೆ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾವಳೆ. ಅವ್ರ ಕಾಲ ಮೇಲೆ ಅವರೇ ಚಪ್ಪಲಿ ಎಳ್ಕೊತಾರೆ ಅಂತಾರಲ್ಲ ನೋಡಿ, ಇದನ್ನೇ ಹೇಳೋದು. ಇನ್ನು ಟಾಸ್ಕ್ ಅಂದಮೇಲೆ ಫೋರ್ಸಾಗಿ ಆಡೇ ಆಡ್ತಾರೆ. ಅದಕ್ಕೂ ನೀರು ಹಾಕ್ತಾವನೆ. ಅದಕ್ಕೆ ಧ್ರುವಂತು ಅಷ್ಟು ಜೋರಾಗಿ ಏನಕ್ಕೆ ಆಗ್ತಾ ಇದ್ದೀರಾ, ಅಲ್ಲಿ ಟಾಸ್ಕ್ ಬುಕ್ಕಲ್ಲಿ ಬರೆದಿದ್ದಾರೆ ಅಂತ ಕೂಗಾಡ್ತಾವನೆ. ಟಾಸ್ಕ್ ಇರೋದೇ ತಾನೇ, ಅವ್ರನ್ನ ಡಿಸ್ಟರ್ಬ್ ಮಾಡಿ ಹೊರ್ಗಾಕ್ಬೇಕು ಅಂದ್ಬಿಟ್ಟು. ಕಣ್ಣಿಗೆಲ್ಲ ನೀರು ಹೋಗ್ತಾ ಇದೆ ಅಂದ್ಬಿಟ್ಟು ಇವಳು ಅಶ್ವಿನಿ ಹೇಳ್ತಾವಳೆ. ಅವ್ರ ಕೈಯಲ್ಲಿ ಆಗಲ್ಲನೇ ಬಿಟ್ಬಿಡ್ಬೇಕು ತಾನೆ. ಅವ್ರಿಗೆ ಆ ರೀತಿ ಎಲ್ಲ ನೀರು ಹೋಗಿ ಕಣ್ಣಿಗೆಲ್ಲ ಹೋಗಿ ಅವರು ಆಡ್ದಿರ ಬಿಟ್ಬಿಡ್ತಾರೆ. ಅದನ್ನು ಬಿಟ್ಬಿಟ್ಟು ನಾಟಕ ಆಡೋ ಅವಶ್ಯಕತೆ ಬೇಕಾ? ಪ್ರೋಮೋ ನೋಡ್ತಿದ್ರೆ ರಘು ಅವರಿಗೆಲ್ಲ ಲಕ್ಷಣ ಕಾಣಿಸ್ತಾ ಐತೆ. ಟಾಸ್ಕ್ ಆಡ್ಬೇಕಾದ್ರೆ ಇಷ್ಟೆಲ್ಲ ಡ್ರಾಮಾ ಬೇಕಾ? ಆಗಲ್ಲ ಅಂದರೆ ಬಿಟ್ಬಿಡ್ಬೇಕು. ಅದನ್ನು ಬಿಟ್ಬಿಟ್ಟು ಜೋರಾಗಿ ಆಗ್ತೀರಾ, ಹಂಗಾಗ್ತೀರಾ ಹಿಂಗಾಗ್ತೀರಾ ಅಂದರೆ ಇನ್ನು ಟಾಸ್ಕ್ ಅವ್ರು ಹೆಂಗೆ ಆಡೋದು? ಅವ್ರು ಆಡೋಕ್ಕೆ ಬಂದಿರೋ ಟಾಸ್ಕ್ ತಾನೆ. ಅದು ಬಿಟ್ಬಿಟ್ಟು ಒಂದು ಚಿಕ್ಕ ಗ್ಲಾಸಲ್ಲಿ ತೊಗೊಂಡು ಇವ್ರ ಮುಖಕ್ಕೆ ಸುಮ್ಮನೆ ಹಿಂಗೆ ಚಿಮ್ಕರಿಸ್ಬೇಕಾಗಿತ್ತಾ? ಇವ್ರು ಹೇಳೋ ಮಾತಿಗೆ ಕಾಮಿಡಿ ಅನಿಸ್ಬಿಡ್ತೈತೆ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.